ಹೋರಾಟಗಾರರಂತ ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಈ ಹಳ್ಳ ನಮ್ಗೆ ಜೀವನಾಡಿ ಇದ್ದಂಗ. ಸುಮಾರು ಬದ್ದೇಪಲ್ಲಿ ಕಡ್ಚೂರ್ಲಿಂತ ಬಂದು ಸೀದಾ ಭೀಮಾ ನದಿಗೆ ಸೇರ್ತದೆ. ಸಾವಿರಾರು ಮೀನು ಸತ್ತರು ಕೂಡ ಯಾರೊಬ್ಬರು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ದುರದೃಷ್ಟಕರ, ಇದು ನಾಚಿಕೆಂಡು ಸಂಗತಿ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದು ಸಂಬಂಧಪಟ್ಟರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೆಮಿಕಲ್ ಪುಟ್ಟದಕ್ಕೆ ಎಲ್ಲ ನೀರು ವಿಷಯವಾಗಿದೆ. ಯಾದಗಿರಿಲಿಂದ ರಾಯಚೂರು ಹೋಗ್ತಕ್ಕಂಥ ಸೈದಾಪುರ ಬೆಟ್ಟದಲ್ಲಿ ಮೇನ್ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀವಿ. ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಡೇಚೂರಲ್ಲಾಗಿರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟರಿ ಅಂತ ಈ ಭಾಗದಾಗ ಇರ್ತಕ್ಕಂಥ ಸಾರ್ವಜನಿಕರು ರೈತರಿಗೆ ಸಾಕಷ್ಟು ಸಮಸ್ಯೆ ಆದ್ರೂ ಕೂಡ ಅವ್ರ ಕೂಗು ಕೇಳ್ತಕ್ಕಂಥ ಇರ್ತಕ್ಕಂಥ ಆ ಕಂಪನಿ ಮಾಲೀಕರು ಯಾವುದೇ ಕಿವಿ ಕೊಟ್ಟಿಲ್ಲ. ಉದಾಹರಣೆ, ಸಾಕಷ್ಟು ಬಾರಿ ಪ್ರತಿಭಟನೆ ಹೋರಾಟ ಮಾಡಿದ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಕಡೇಚೂರ್ಲಿಂತ ಬಾಡ್ಯಾಳ ಮುಖಾಂತರ ಏನು ಗುಡೂರು ಗ್ರಾಮದ ಬಗಲಾಗಿರ್ತಕ್ಕಂಥ ಭೀಮಾ ನದಿಗೆ ಸೇರ್ತಕ್ಕಂಥ ಈ ಹಳ್ಳದಲ್ಲಿ ಏನದ ಮೊನ್ನೆ ಸ್ವಲ್ಪ ಮಳೆ ಬಂದಾಗ ಮತ್ತೆ ಅಲ್ಲಿ ಭೀಮಾ ನದಿ ನೀರು ಬಂದಾಗ ಒತ್ತಿ ಕೊಟ್ಟಾಗ ಆ ನೀರಿನಲ್ಲಿ ಇರ್ತಕ್ಕಂಥ ಮೀನಾಗಿರ್ಬೋದು, ಜಲಚರಗಳು ಸತ್ತ ಕೇಸಿ ಇವತ್ತು 20ನೇ ತಾರೀಕು ಸತ್ತಿರ್ತಕ್ಕಂಥದ್ದು. ಇಲ್ಲಿವರೆಗೆ ಯಾವುದೇ ಒಬ್ಬರು ಅಧಿಕಾರಿಗಳು, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳು ಯಾರೊಬ್ಬರು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಈ ವಾಯ್ಸ್ಲಿಂತ ಜನರು ರೋಗ ಸಾಂಕ್ರಾಮಿಕ ರೋಗ ಬರ್ತಾವ, ಮೂಗು ಮುಚ್ಕೊಂಡ್ ಕೇಸಿ ಜಮೀನಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ 2013ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವುದು ಸಣ್ಣ ನೀರಾವರಿ ಇಲಾಖೆ ಸಮ್ಮುಖದಲ್ಲಿ ಈ ಭಾಗದಾಗ ಜನಕ್ಕೆ ಅನುಕೂಲ ಆಗ್ಲಿ, ನೀರು ತಡೆ ಹೊಡೆದ್ರೆ ಏನಾಗ್ತದ ಅಂತರ್ಜಲ ಹೆಚ್ಚಿಗೆ ಆತಂತ ಮಾಡ್ರಿ. ಇಲ್ಲಿವರೆಗೆ ಆಯಾ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಯಾರ ಸಿಬ್ಬಂದಿಗಳು ಯಾರೊಬ್ರು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಗೇಟ್ ಹಾಕ್ಲಕ್ಕೂ ಹೋಗಿಲ್ಲ, ತೆಗಿಲಕ್ಕೂ ಹೋಗಿಲ್ಲ. ಆದ್ರೆ ಇವರ ದಿವ್ಯ ನಿರ್ಲಕ್ಷ್ಯದಿಂದ ಈ ಭಾಗದಾಗ ಕಟ್ಟ ಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕ ರೈತರು ಏನದಂದ್ರ ಇವತ್ತಿನ ದಿವಸ ರೋಗಕ್ಕೆ ಈಡಾದ ದನಕರುಗಳನ್ನ ನೀರು ಕುಡಿಯವಲು. ಇಲ್ಲಿ ಎಲ್ಲ ಇದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದು ಸಂಬಂಧಪಟ್ಟರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಸ್ವಚ್ಛತೆ ಮಾಡಬೇಕು. ದನಕರುಗಳಿಗೆ ಕುಡಿಯಲಿಕ್ಕೆ ನೀರ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಸಾಕಷ್ಟು ನೀರಿನಲ್ಲಿ ಮೀನು ಒಂದೇ ಸಲಕ್ಕೆ ಸತ್ತಿಲ್ಲ. ಅದು ಕೆಮಿಕಲ್ ನೀರು ಕುಡಿದು ಉಸಿರಾಟ ತೊಂದರೆ ಹಾಕಿ ಒದ್ದಾಡಿಕೇಸಿ ಇವತ್ತು 20ನೇ ತಾರೀಕು ತನಕ ಇಲ್ಲಿ ತನಕ ಸತ್ತರು ಕೂಡ, ಸಾವಿರಾರು ಮೀನು ಸತ್ತರು ಕೂಡ ಇಲ್ಲಿವರೆಗೆ ಇವತ್ತು ತಿರುಗಿ ನೋಡಲಾರ್ದು ಇರತಕ್ಕಂಥದ್ದು ದುರದೃಷ್ಟಕರ. ಇದು ನಾಚಿಕೆಂಡು ಸಂಗತಿ. ತಕ್ಷಣ 24 ಗಂಟೆಗಳಿಗೆ ಇಲ್ಲಿ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸ್ರಿ. ಇಲ್ಲದಿದ್ರೆ ಯಾದಗಿರಿಲಿಂದ ರಾಯಚೂರು ಹೋಗ್ತಕ್ಕಂಥ ಸೈದಾಪುರ ಬೆಟ್ಟದಲ್ಲಿ ಮೇನ್ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ನಮ್ಮ ಪ್ರಕರಣ ದಾಖಲು ಮಾಡಿದ್ರು ನಾವು ಯಾವುದಕ್ಕೆ ಹಿಂಜರಿಯುವುದಿಲ್ಲ. ಸಮಸ್ಯೆ ಬಗೆಹರಿತಾನ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದೆ. ಸುಮಾರು ಬದ್ದೇಪಲ್ಲಿ ಕಡ್ಚೂರ್ಲಿಂತ ಬಂದು
ಸೀದಾ ಭೀಮಾ ನದಿಗೆ ಸೇರ್ತದೆ. ಇದರಲ್ಲಿ ನಮ್ಮ ರೈತರು ಭಾಳ ಉಪಯೋಗ ಮಾಡ್ಕೊಂತಿದ್ರು. ನೀರು ದನಗಳಿಗೆ ಕುಡಿಯೋಕೆ ಆಗ್ತಿತ್ತು, ಮತ್ತು ಹೊಲಗಳಿಗೆ ಎಣ್ಣೆ ಸಿಂಪಡಣೆ ಮಾಡೋಕೆ ಬರ್ತಿತ್ತು. ಈಗ ಬರ್ತಾ ಇಲ್ಲ ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ಇಂದ ಬಿಡ್ತಕ್ಕಂಥ ಕೆಮಿಕಲ್ ನೀರು, ವಿಷ ನೀರು, ಅದು ಕೆಮಿಕಲ್ ಬಿಟ್ಟೋದಕ್ಕೆ ಈ ಎಲ್ಲ ನೀರು ವಿಷಯವಾಗಿದೆ. ಆದ ಕಾರಣ ಯಾವುದೇ ರೀತಿಯಿಂದ ರೈತರಿಗೆ ತುಂಬ ಕಷ್ಟ ಆಗಿದೆ. ಇಲ್ಲಿ ಎಲ್ಲ ಮೀನುಗಳು ಸತ್ತಾಗಿದೆ ಸಾಕ್ಷ್ಯಾಧಾರವಾಗಿ. ಈ ಭಾಗದಾಗ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಮಳೆ ಆದರೂ ಕೂಡ ನೀರು ಹಳ್ಳದಲ್ಲಿ ಕುಡಿಬೇಕಂತ ಯಾವ ಜಾನುವಾರುಗಳಿಗೂ ಕೂಡ ಆಗ್ತಾ ಇಲ್ಲ, ಅವಕ್ಕೂ ಕೂಡ ದಣವು ಬರ್ತಾ ಇದೆ. ಅದಕ್ಕಾಗಿ ತಾವು ಎಚ್ಚರಿಸಿಕೊಂಡು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಕೊಡಿಸ್ಬೇಕಂತ ನಮ್ಮ ಹೋರಾಟಗಾರರಂಥ ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ವಿಶ್ವನಾಥ್ ಗಂಟಿ ಬಾಡ್ಯ. ಏನ್ ಬೇಕು, ಏನಾಗ್ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನಾಗ್ಬೇಕು, ಏನಾಗ್ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನಾಗ್ಬೇಕು, ಹೋರಾಟ ನಿಲ್ಲದಿಲ್ಲ. ಬೇಕೇ ಬೇಕು, ಏನ್ ಬೇಕು, ಏನಾಗ್ಬೇಕು, ಬೇಕೇ ಬೇಕು, ಏನ್ ಬೇಕು, ಏನ್ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನಾಗ್ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನ್ ಬೇಕು, ಏನಾಗ್ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನಾಗ್ಬೇಕು, ಏನ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನಾಗ್ಬೇಕು, ಬೇಕೇ ಬೇಕು. ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಮಳೆ ಬಂದಾಗ ತ್ಯಾಜ್ಯ ನೀರನ್ನು ಬಿಡುಗಡೆ ಮಾಡುತ್ತಾರೆ. ಈ ಹಳ್ಳ ನಮ್ಗೆ ಜೀವನಾಡಿ ಇದ್ದಂಗೆ. ಇಲ್ಲಿಂದ ನೀರುಗಳು ಕುಡಿಯಲು ಒಯ್ತೀವಿ. ಇವಾಗ ಅವು ನೀರು ಒಯ್ಯೋ ಸ್ಥಿತಿ ಇರ್ಲಾರ್ದಂಗೆ ಆಗ್ಯದ. ದನ ಕರುಗಳಿಗೂ ನೀರು ಕುಡಿಯೋಕೆ ಆಗವಲ್ದು. ಅದರಿಂದ ಅಧಿಕಾರಿಗಳು ಗಮನಕ್ಕೆ ತಂದು ನಮ್ಗೆ ಪರಿಹಾರವನ್ನು ಮಾಡ್ಬೇಕಂತ ಕೇಳ್ಕೊಳ್ತೀವಿ. ನಿಮ್ಮ ಹೆಸರು? ಶರಣಪ್ಪ ಜಿನ್ಕಿರಿ. ಹುಡುಕಾಡಿ ಹೊಡ್ಕೊಂಬರತನ ಟೈಮ್ ಆಗ ತಿಂದ್ಬಿಟ್ಟ ತೊಗರಿ ಎಣ್ಣೆ ಹೊಡೆದು ತಿಂದ್ಬಿಟ್ಟು ಮೇಕೆ ಏನು ಮಾಡಿದ್ರು ಇವರೆಲ್ಲ ಹಿರಿಯರು ಏನು ಮಾಡ್ರು ಹಾಸ್ಪಿಟ್ಲ್ ತಂದ್ಬಿಟ್ರು. ಅದನ್ನು ಅವಾಗ ಫ್ಯಾಕ್ಟ್ರಿ ಇದ್ರಲ್ಲಿ ಬೆಂಡೆ ಅವ್ರಿಗೆ ಏನು ಏನು ಸಂಬಂಧಪಟ್ಟ ಚೆಕ್ ಮಾಡ್ತಾರೆ 10 ನಿಮಿಷ ಆಗಲೇ 15 ನಿಮಿಷ ಇದು ಬರುತ್ತೆ. ಯಾಕಂದ್ರೆ ಈ ಭಾಗದಾಗ ಇರತಕ್ಕಂಥ ಆಮೇಲೆ ನಿನ್ನೆ ನೀರು ಬಿಟ್ರೆ ಅಲ್ಲಿಂದ ಭೀಮಾ ನದಿಗೆ ನೀರು ಬಿಟ್ರೆ ಯಾರೊಬ್ಬರು ಪತ್ರಿಕೆ ಕೊಟ್ಟಿಲ್ಲ, ಎಚ್ಚರಿಕೆ ಕೊಡ್ಬೇಕಲ್ಲ. 52 ಮುನ್ನೆಚ್ಚರಿಕೆ ಅದ. ಈ ಎಡೆ ತಂಡಿ ಪರ ದಂಡಿಗೆ ಬರ್ತಕ್ಕಂಥ ಹಳ್ಳಿಗೆಲ್ಲ ದೊಂಗ್ರು ಹೊಡಿಬೇಕ್ರಿ ಅದು.